ಸೋಷಿಯಲ್ ಮೀಡಿಯಾ ಇದು ನಮ್ಮ ಡಿಜಿಟಲ್ ಲಿಟ್ರಸಿಯಲ್ಲಿ 5ನೇ ಕೋರ್ಸು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಉಪಯೋಗಿಸುವಂತ ಕೆಲವು ಆ್ಯಪ್ಗಳು, ಯೂಸ್ಗಳು, ಅದರಿಂದ ಮತ್ತೆ ಅದರಲ್ಲಿರುವಂತ ಕೆಲವೊಂದು ಫೀಚರ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಾಟ್ ಇಸ್ ಸೋಷಿಯಲ್ ಮೀಡಿಯಾ? ಸೋಷಿಯಲ್ ಮೀಡಿಯಾ ಅಂದ್ರೇನು, ಅಥವಾ ನಾವು ಕನ್ನಡದಲ್ಲಿ ಸಾಮಾಜಿಕ ಜಾಲತಾಣ ಅಂತ ಹೇಳ್ತೀವಿ. Social media is about interactions and sharing using online communication channels. So, social media ಅಂದ್ರೇನು? ಈಗ ಇಂಟರ್ನೆಟ್ ಬಗ್ಗೆ ತಿಳ್ಕೊಂಡ್ವಿ, ಇಮೇಲ್ ಬಗ್ಗೆ ತಿಳ್ಕೊಂಡ್ವಿ, ಆದರೆ ಒಬ್ರಿಗೊಬ್ರು ಆನ್ಲೈನ್ ಅಲ್ಲಿ ಕಮ್ಯುನಿಕೇಟ್ ಮಾಡಕ್ಕೆ ಅಥವಾ ಸಂಭಾಷಣೆ ಮಾಡಕ್ಕೆ ಅಥವಾ ಇಂಟರಾಕ್ಷನ್ ಮಾಡೋದಕ್ಕೆ ನಾವು ಉಪಯೋಗಿಸುವಂತಹ ಒಂದು ಮೀಡಿಯಾ, ಅದನ್ನ ನಾವು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ. ಇಟ್ ಈಸ್ ಅ ಕಂಪ್ಯೂಟರ್ ಬೇಸ್ಡ್ ಟೆಕ್ನಾಲಜಿ ದಟ್ ಫೆಸಿಲಿಟೇಟ್ಸ್ ದ ಶೇರಿಂಗ್ ಆಫ್ ಇನ್ಫಾರ್ಮೇಶನ್ ಬೈ ಬಿಲ್ಡಿಂಗ್ ವರ್ಚುವಲ್ ನೆಟ್ವರ್ಕ್ ಅಂಡ್ ಕಮ್ಯುನಿಟೀಸ್. ಇದು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ಇದು ಕಂಪ್ಯೂಟರ್ ಬೇಸ್ಡ್ ಟೆಕ್ನಾಲಜಿ. ಕಂಪ್ಯೂಟರ್ ಅಲ್ಲಿ ನಾವು ಇದನ್ನ ಕಂಪ್ಯೂಟರ್ ಉಪಯೋಗಿಸಿ ಇದನ್ನ ನಾವು ಬಳಸ್ಬೋದು. ಇದು ಹೇಗ್ ಮಾಡಿದ್ದಾರೆ ಅಂದ್ರೆ, ವರ್ಚುವಲ್ ನೆಟ್ವರ್ಕ್ ಅಂದ್ರೆ ಇವಾಗ ಆ ಒಂದು ನೆಟ್ವರ್ಕ್ ಇರಲ್ಲ, ಆದರೆ ವರ್ಚುವಲ್ ಅಂದ್ರೆ ಅದು ಎಕ್ಸಿಸ್ಟ್ ಆಗಲ್ಲ. ಅಂದ್ರೆ ಆ ರೀತಿಯಾದ ಒಂದು ನೆಟ್ವರ್ಕ್ ಇರಲ್ಲ, ಆದರೆ ಒಂದು ಇಮ್ಯಾಜಿನರಿ ಅಥವಾ ವರ್ಚುವಲ್ ಆಗಿ ಒಂದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿ ಅದ್ರೊಳಗೆ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀವು ವಾಟ್ಸ್ಆಪ್ ಅಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀರಾ. ಆ ಗ್ರೂಪ್ ಏನು, ಆ ಗ್ರೂಪ್ ಅಲ್ಲಿ ಇರೋರ್ನ ಹಿಂಗ್ ಒಟ್ಟಿಗೆ ಕೂತಿರ್ತಾರೆ? ಇಲ್ಲ, ಅದು ಆ ಗ್ರೂಪ್ ಅಲ್ಲಿ ಇರೋರ್ನ ಒಂದು ವರ್ಚುವಲ್ ನೆಟ್ವರ್ಕ್ ನ ಕ್ರಿಯೇಟ್ ಮಾಡುತ್ತೆ. ಅದೇನ್ ಮಾಡುತ್ತೆ, ಅಷ್ಟು ಜನಕ್ಕೆ ಮಾತ್ರ ಕಮ್ಯುನಿಕೇಟ್ ಆಗೋಕೆ ಒಂದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡುತ್ತೆ. ಅದನ್ನ ನಾವು ವರ್ಚುವಲ್ ನೆಟ್ವರ್ಕ್ ಮತ್ತೆ ಕಮ್ಯುನಿಟೀಸ್ ಅಂದ್ರೆ, ಇವಾಗ ನೀವು ಫ್ರೆಂಡ್ಸ್ ಒಂದು ಗ್ರೂಪ್ ಆಗ್ಬಿಟ್ರೆ ಅದೇ ಒಂದು ಕಮ್ಯುನಿಟಿ ಆಗುತ್ತೆ. ಈ ರೀತಿಯಾಗಿ ಒಂದು ವರ್ಚುವಲ್ ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿ ಇದು ಉಪಯೋಗಿಸಕ್ಕೆ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ. Users use social media via computers, mobile phones or tablets and access social media through the web-based software or through web or mobile or apps. So ಇದನ್ನ ಹೇಗೆ ಉಪಯೋಗಿಸ್ತೀವಿ ನಾವು? ಒಂದು ಕಂಪ್ಯೂಟರ್ ಇಂದ ಅಥವಾ ಮೊಬೈಲ್ ಫೋನ್ ಇಂದ, ಸ್ಮಾರ್ಟ್ ಫೋನ್ ಇಂದ ಅಥವಾ ಟ್ಯಾಬ್ಲೆಟ್, ಸ್ವಲ್ಪ ಇದು ಮೊಬೈಲ್ ಫೋನ್ಗಿಂತ ದೊಡ್ಡದಾಗಿರುತ್ತೆ, ಅದನ್ನ ಟ್ಯಾಬ್ಲೆಟ್ಸ್ ಅಂತೀವಿ. ಟ್ಯಾಬ್ಲೆಟ್ ಇಂದ ಈ ರೀತಿಯಾದ ಎಕ್ವಿಪ್ಮೆಂಟ್ ನ ಯೂಸ್ ಮಾಡಿ ನಾವು ಸೋಷಿಯಲ್ ಮೀಡಿಯಾನ ಆಕ್ಸೆಸ್ ಮಾಡ್ತೀವಿ. ಆದ್ರೆ ಈ ಸೋಷಿಯಲ್ ಮೀಡಿಯಾನ ಆಕ್ಸೆಸ್ ಮಾಡ್ಬೇಕಾದ್ರೆ ನಾವು ವೆಬ್ ಬೇಸ್ಡ್ ಸಾಫ್ಟ್ವೇರ್ ಅಂದ್ರೆ ಯಾವ್ದಾದ್ರು ಈ URL ನ ಉಪಯೋಗಿಸಿ ಓಪನ್ ಮಾಡ್ತೀವಿ ಆ ಸಾಫ್ಟ್ವೇರ್ ನ, ಅಥವಾ ಮೊಬೈಲ್ ಅಲ್ಲಿ ಇರುವಂತ ಆಪ್ಸ್ ಮುಖಾಂತರ ನಾವು ಅದನ್ನು ಉಪಯೋಗಿಸ್ತೀವಿ. ಇಲ್ಲಿ ತೋರಿಸಿರೋ ಹಾಗೆ ಇವೆಲ್ಲ ಮೊಬೈಲ್ ಅಲ್ಲಿ ಇರುವಂತಹ ಆಪ್ಸ್ಗಳು. ಎಕ್ಸಾಂಪಲ್, ಸೋಷಿಯಲ್ ಮೀಡಿಯಾದು ಎಕ್ಸಾಂಪಲ್ಗಳು ಯಾವುದು? ಇವು ಕೆಲವೊಂದು ಅಷ್ಟೇ. ನಾವು ಕೆಲವು ಸೋಷಿಯಲ್ ಮೀಡಿಯಾ ಆಪ್ಸ್, ಪ್ಲಾಟ್ಫಾರ್ಮ್ಸ್ ಬಗ್ಗೆ ಮಾತಾಡ್ತಾ ಇದೀವಿ, ಬಹಳಷ್ಟಿದೆ. ಕೆಲವೊಂದನ್ನ ನಾವು ಮಾತಾಡ್ತಾ ಇದೀವಿ. ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮು, ಟ್ವಿಟರ್, ಪಿಂಟರೆಸ್ಟ್, ಲಿಂಕ್ಡ್ ಇನ್, ಬ್ಲಾಗ್ಸ್, ಈ ರೀತಿಯಾಗಿ ಕೆಲವೊಂದು ಸೋಷಿಯಲ್ ಮೀಡಿಯಾಗಳು ಇದೆ. ಸೊ ಈ ಒಂದೊಂದನ್ನೇ ಅರ್ಥ ಮಾಡ್ಕೊಳ್ಳೋಣ. ನಮಗೆಲ್ಲಾರ್ಗೂ ತುಂಬಾ ಫೆಮಿಲಿಯರ್ ಆಗಿರೋದು ಫೇಸ್ಬುಕ್ ಅಥವಾ ಮುಖ ಪುಸ್ತಕ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ನನಗ್ ಗೊತ್ತು ನೀವೆಲ್ಲಾರು ಈಗಾಗ್ಲೇ ಉಪಯೋಗಿಸ್ತಾ ಇರ್ತೀರಾ ಅಂತ, ಆದ್ರೂ ನಾವು ಹೇಳ್ತಾ ಇದೀವಿ. ಆನ್ಲೈನ್ ಸೋಷಿಯಲ್ ಮೀಡಿಯಾ and social networking service that helps people stay connected with each other, find other people with common interests and also follow pages of topics of interest. ಇದು ಒಂದು ಸೋಷಿಯಲ್ ಮೀಡಿಯಾ ಆಪ್ ಅಥವಾ ಅಪ್ಲಿಕೇಶನ್. ಇದೇನಕ್ಕೆ ಉಪಯೋಗಿಸ್ತೀವಿ? ಸೋಷಿಯಲ್ ನೆಟ್ವರ್ಕಿಂಗ್ ಸರ್ವಿಸ್. ನೆಟ್ವರ್ಕಿಂಗ್ ಅಂದ್ರೇನು? ಒಬ್ಬರಿಗೊಬ್ರು ಕನೆಕ್ಟ್ ಆಗೋದು. ಈಗ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಫೇಸ್ಬುಕ್ ಅಲ್ಲಿ ಕನೆಕ್ಟ್ ಆಗಿ ಮಾತಾಡೋದಕ್ಕೆ ಸೋಷಿಯಲ್ ನೆಟ್ವರ್ಕಿಂಗ್ ಅಂದ್ರೆ, ನಮಗ್ ಬೇಕಾಗಿರೋವ್ರ ಜೊತೆ ನಾವು ನೆಟ್ವರ್ಕ್ ನ ಇಟ್ಕೊಳಕ್ಕೆ ಇದನ್ನ ಇದು ಹೆಲ್ಪ್ ಮಾಡುತ್ತೆ. ಇದು ಜನಗಳು ಒಬ್ರಿಗೊಬ್ರು ಕನೆಕ್ಟ್ ಆಗಿರೋದಕ್ಕೆ, ಮತ್ತೆ ನಮ್ಗೆ ಇವಾಗ ಕೆಲವ್ರಿಗೆ ಒಂದೇ ಕಾಮನ್ ಇಂಟ್ರೆಸ್ಟ್ ಇರುತ್ತೆ.
ಕೆಲವ್ರಿಗೆ ಕನ್ನಡ ಕಾದಂಬರಿಗಳು ಓದೋ ಇಂಟ್ರೆಸ್ಟ್ ಇರುತ್ತೆ. ಆ ರೀತಿ ಜನಗಳನ್ನೇ ಹುಡುಕಿ ನಾವು ಅವ್ರ ಜೊತೆ ನಾವು ನೆಟ್ವರ್ಕ್ ಮಾಡ್ಕೋಬಹುದು. ಕೆಲವೊಂದು ಇಂಟ್ರೆಸ್ಟಿಂಗ್ ಪೇಜಸ್ ನ ಟಾಪಿಕ್ ನ ಫಾಲೋ ಮಾಡ್ಬೋದು. ಈ ರೀತಿಯಾಗಿ ಹಲವಾರು ಉಪಯೋಗಗಳು ಇದೆ ಫೇಸ್ಬುಕ್ ಇಂದು. ನೆಕ್ಸ್ಟ್, ಇದಂತೂ ಎಲ್ರಿಗೂ ಗೊತ್ತಿರತ್ತೆ, ವಾಟ್ಸ್ಆಪ್. ವಾಟ್ಸ್ಆಪ್ ಅಂದ್ರೇನು? ವಾಟ್ಸ್ಆಪ್ ಇಸ್ ಅನ್ ಇನ್ಸ್ಟೆಂಟ್ ಮೆಸೆಂಜರ್. ಇದನ್ನ IM ಅಂತ ಹೇಳ್ತೀವಿ, ಇನ್ಸ್ಟೆಂಟ್ ಮೆಸೆಂಜರ್. ಅಂದ್ರೆ ನಾವು ಮೆಸೇಜ್ ಕಳಿಸಿದ ತಕ್ಷಣ ಅವ್ರಿಗೆ ಹೋಗ್ಬಿಡುತ್ತೆ. ಅದನ್ನ ಇನ್ಸ್ಟೆಂಟ್ ಮೆಸೇಜಿಂಗ್ ಆಪ್ ಅಥವಾ ಇನ್ಸ್ಟೆಂಟ್ ಮೆಸೆಂಜರ್ ಅಂತ ಹೇಳ್ತೀವಿ. ಅಂಡ್ ವಾಯ್ಸ್ ಓವರ್ IP ಸರ್ವಿಸ್, ವಾಯ್ಸ್ ಓವರ್ IP, ವಾಯ್ಪ್ ಅಂತ ಹೇಳ್ತೀವಿ. ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಒಂದು IP ನ ಯೂಸ್ ಮಾಡ್ತೀವಿ. ಇದು ವಾಯ್ಸ್ ಅನ್ನ ಇಂಟರ್ನೆಟ್ ಪ್ರೋಟೋಕಾಲ್ ಅಲ್ಲಿ ಕಳಿಸುತ್ತೆ. ಸೊ ವಾಯ್ಪ್ ಸರ್ವಿಸ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಉಪಯೋಗಿಸೋದು ಬೇಸಿಕಲಿ ಮೆಸೇಜ್ಗೆ ಮತ್ತೆ ವಾಯ್ಸ್ ಓವರ್ ಅಥವಾ ವಾಯ್ಸ್ ಕಮ್ಯುನಿಕೇಶನ್ಗೆ ನಾವು ಇದನ್ನ ಉಪಯೋಗಿಸ್ತೀವಿ. ಇದ್ರ ಉಪಯೋಗ ನಮ್ಗೆಲ್ಲ ಗೊತ್ತಿರುತ್ತೆ. ನೀವಿಷ್ಟು ತಿಳ್ಕೊಂಡ್ರೆ ಸಾಕು. ವಾಟ್ಸ್ಆಪ್ ಇಸ್ ಅನ್ ಇನ್ಸ್ಟೆಂಟ್ ಮೆಸೇಜಿಂಗ್ ಅಂಡ್ ವಾಯ್ಸ್ ಓವರ್ IP ಸರ್ವಿಸ್ ಅಂತ ತಿಳ್ಕೊಂಡ್ರೆ ಸಾಕು. ಸೊ ಇಟ್ ಅಲೋಸ್ ಯೂಸರ್ ಟು ಸೆಂಡ್ ಟೆಕ್ಸ್ಟ್ ಮೆಸೇಜಸ್ ಅಂಡ್ ವಾಯ್ಸ್ ಮೆಸೇಜಸ್. ಟೆಕ್ಸ್ಟ್ ಮೆಸೇಜ್, ವಾಯ್ಸ್ ಮೆಸೇಜ್ ಕಳಿಸ್ಬೋದು. ಮೇಕ್ ವಾಯ್ಸ್ ಅಂಡ್ ವಿಡಿಯೋ ಕಾಲ್ಸ್. ನಾವು ಕಾಲ್ ಮಾಡ್ಬೇಕಾದ್ರೆ ಬರೇ ವಾಯ್ಸ್ ಕಾಲ್ ಮಾಡ್ಬೋದು ಅಥವಾ ವಿಡಿಯೋ ಕಾಲ್ ಮಾಡ್ಬೋದು. ಶೇರ್ ಇಮೇಜಸ್, ಡಾಕ್ಯುಮೆಂಟ್ಸ್, ಯೂಸರ್ ಲೊಕೇಶನ್ ಅಂಡ್ ಅದರ್ ಕಂಟೆಂಟ್. ಸೊ ಹಾಗೇನೆ ನಾವು ಇಮೇಜ್, ಡಾಕ್ಯುಮೆಂಟ್, ವಿಡಿಯೋ ಈ ತರ ಬಹಳಷ್ಟು ನಾವು ಡೀಟೇಲ್ಸ್ ನ ಕೂಡ ಕಳಿಸ್ಬೋದು. ಇಟ್ ನೀಡ್ಸ್ ಎ ಮೊಬೈಲ್ ನಂಬರ್ ಟು ವೆಬ್ ಆಕ್ಟಿವೇಟ್. ಇದಕ್ಕೆ ಪ್ರೈಮರಿಯಾಗಿ ಮೊಬೈಲ್ ನಂಬರ್ ಬೇಕಾಗತ್ತೆ ಇದನ್ನ ಆಕ್ಟಿವೇಟ್ ಮಾಡ್ಕೊಳಕ್ಕೆ. ಇದು ಬಹಳಷ್ಟು ನೀವು ಇವಾಗ ನಿಮ್ಮ ಏನು ಆನ್ಲೈನ್ ಕ್ಲಾಸಸ್ ಎಲ್ಲ ನಡಿಬೇಕಾದ್ರೆ ಇದರಿಂದ ಬಹಳಷ್ಟು ಉಪಯೋಗಗಳನ್ನ ತಗೊಂಡಿದ್ದೀರಾ ಅಂತ ನಾನು ಅಸ್ಯೂಮ್ ಮಾಡ್ಕೋತೀನಿ. ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್ ಅನ್ನೋದು ಇನ್ನೊಂದು ಸೋಷಿಯಲ್ ಮೀಡಿಯಾ ಆಪ್. ಇದು ಫೇಸ್ಬುಕ್ ತರಾನೇ, ಆದ್ರೆ ಒಂದು ಪ್ರೈಮರಿ ಡಿಫ್ರೆನ್ಸ್ ಫೇಸ್ಬುಕ್ಗೂ ಇದಕ್ಕೂ ಅಂದ್ರೆ, ಫೇಸ್ಬುಕ್ ಅಲ್ಲಿ ನಾವು ಟೆಕ್ಸ್ಟ್ ಅಂದ್ರೆ ಇವಾಗ ಏನಾದ್ರೂ ಮೆಸೇಜ್ ಹಾಕ್ಬಿಟ್ಟು ಫೋಟೋ ಮತ್ತೆ ವಿಡಿಯೋ ಹಾಕ್ಬೋದು, ಅಥವಾ ನಾವು ಖಾಲಿ ಒಂದು ಮೆಸೇಜ್ ಕೂಡ ಹಾಕ್ಬೋದು. ಏನಂದ್ರೆ ಈ ದಿನ ನಮಗೆ ಮಳೆ ಬರುವ ಚಾನ್ಸಸ್ ಇದೆ, ಆ ರೀತಿ ಬರೇ ಒಂದು ಮೆಸೇಜ್ ಕೂಡ ಹಾಕ್ಬೋದು. ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದು ಬೇಸಿಕಲಿ ಫೋಟೋ ಅಂಡ್ ವಿಡಿಯೋ ಶೇರಿಂಗ್ ಸೋಷಿಯಲ್ ನೆಟ್ವರ್ಕಿಂಗ್ ಸರ್ವಿಸ್. ಇದನ್ನ ಬೇಸಿಕಲಿ ಫೋಟೋ ಮತ್ತೆ ವಿಡಿಯೋ ಶೇರ್ ಮಾಡಕ್ಕೋಸ್ಕರನೇ ಉಪಯೋಗಿಸೋದು, ಟೆಕ್ಸ್ಟ್ಗೆ ಅಲ್ಲ. ದ ಆಪ್ ಅಲೋಸ್ ಯೂಸರ್ಸ್ ಟು ಅಪ್ಲೋಡ್ ಮೀಡಿಯಾ that can be edited with filters and organized by hashtag and geographical tagging. ಇದ್ರಲ್ಲಿ ಏನಂದ್ರೆ ನಾವು ಕೆಲವೊಂದು ವಿಡಿಯೋಗಳನ್ನ ಅಪ್ಲೋಡ್ ಮೀಡಿಯಾ ಅಂದ್ರೆ ಇನ್ನೇನು ಇಲ್ಲ, ವಿಡಿಯೋಗಳು ಕ್ಯಾನ್ ಬಿ ಎಡಿಟೆಡ್ ವಿತ್ ಫಿಲ್ಟರ್ಸ್. ನಾವೇನಾದ್ರೂ ಈಗ ಕೆಲವೊಂದು ಗಾರ್ಡನಿಂಗ್ ಬಗ್ಗೆ ಫಿಲ್ಟರ್ಸ್ ಹಾಕಿ ನಾವು ಅದನ್ನ ಎಡಿಟ್ ಮಾಡ್ಬೋದು. ಕೆಲವೊಂದು ಫಿಲ್ಟರ್ ಅಂದ್ರೆ ನಾವು ಹುಡುಕ್ಬೇಕಾಗಿರುವಂತ ಯಾವ್ದಾದ್ರು ಟ್ಯಾಗ್ಗಳನ್ನ ಹಾಕಿ ಅದನ್ನ ಫಿಲ್ಟರ್ ಮಾಡ್ಬೋದು. ಅಂಡ್ ಆರ್ಗನೈಸ್ ಬೈ ಹ್ಯಾಶ್ ಟ್ಯಾಗ್ ಅಂದ್ರೆ ಇನ್ನೇನು ಇಲ್ಲ, ಹ್ಯಾಶ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಈ ರೀತಿಯಾದ ಸಿಂಬಲ್ ನೋಡಿ, ಈ ರೀತಿ ಇರುತ್ತೆ. ಅದು ಹ್ಯಾಶ್ ಟ್ಯಾಗ್ ನ ಹಾಕಿ ನಾವು ಇದರೊಳಗೆ ಏನಾದ್ರೂ ಹ್ಯಾಶ್ ಟ್ಯಾಗ್ ಹಾಕಿ ನಾವು ಇಲ್ಲಿ ಗಾರ್ಡನ್ ಅಂತ ಮೆಸೇಜ್ ಕೊಡ್ಬೋದು. ಗಾರ್ಡನ್ GARDEN ಅಂತ ಬರೆದ್ರೆ ಅದು ಆ ಟಾಪಿಕ್ ಅಲ್ಲಿ ಇರುವಂತಹ ಎಲ್ಲಾ ವಿಡಿಯೋಗಳನ್ನ ಅದು ಫಿಲ್ಟರ್ ಮಾಡುತ್ತೆ. ಇದೇ ರೀತಿ ನಾವು ಜಿಯೋಗ್ರಾಫಿಕಲ್ ಟ್ಯಾಗಿಂಗ್ ಅಂದ್ರೆ ಇವಾಗ ಇಂಡಿಯಾದಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನ ನೋಡ್ಬೇಕು ಅಂದ್ರೆ ನಾವು ಇಂಡಿಯಾ ಅಂತ ಕೊಡ್ಬೋದು, ಅದರಿಂದನೂ ಅದು ಫಿಲ್ಟರ್ ಮಾಡುತ್ತೆ. ಹಾಗೆ ಇದ್ರಲ್ಲಿ ಬಹಳಷ್ಟು ತುಂಬಾ ಡಿಫ್ರೆಂಟ್ ಆಗಿರೋ ಆಪ್ಷನ್ಸ್ ಇದೆ. ಹಾಗಾಗಿ ಇದು ಫೇಸ್ಬುಕ್ ಇಂತ ಸ್ವಲ್ಪ ವಿಭಿನ್ನವಾಗಿದೆ. ಟ್ವಿಟರ್ ಅನ್ನೋದು ಇನ್ನೊಂದು ಸೋಷಿಯಲ್ ಮೀಡಿಯಾ ಆಪ್. ಸೊ ಈ ಟ್ವಿಟರ್ ಅನ್ನೋದು ಏನು ಅಂತ ತಿಳ್ಕೊಳ್ಳೋಣ. Twitter is a micro blogging and social networking service
on which users post and interact with messages known as tweets. ಸೊ ಇದು ಮೈಕ್ರೋ ಬ್ಲಾಗಿಂಗ್. ಅಂದ್ರೆ ಬ್ಲಾಗಿಂಗ್ ಅಂದ್ರೆ ಏನು ಅಂದ್ರೆ, ಇವಾಗ ನನಗೆ ಒಂದು ವಿಷಯದ ಬಗ್ಗೆ ಒಂದು ಆರ್ಟಿಕಲ್ ಬರೀಬೇಕು. ಸೊ ಆ ರೀತಿಯಾಗಿ ನಾವು ಒಂದು ವಿಷಯದ ಬಗ್ಗೆ ನಾವು ಒಂದು ಆರ್ಟಿಕಲ್ ನ ಇಂಟರ್ನೆಟ್ ಅಲ್ಲಿ ಬರೆದು ಪಬ್ಲಿಷ್ ಮಾಡಿದ್ರೆ ಅದನ್ನ ಬ್ಲಾಗಿಂಗ್ ಅಂತ ಹೇಳ್ತಾರೆ. ಸೊ ಟ್ವಿಟ್ಟರ್ ಏನು ಮೈಕ್ರೋ ಬ್ಲಾಗಿಂಗ್. ಸೊ ಇದು ಒಂದು ಬ್ಲಾಗ್ ನ ಚಿಕ್ಕದಾಗಿ ಬರಿಬಹುದು. ಫಾರ್ ಎಕ್ಸಾಂಪಲ್, ನಿಮಗೆ ಇವತ್ತು ಪ್ರಿಪರೇಷನ್ ಫಾರ್ ಎಕ್ಸಾಮಿನೇಷನ್ ಅನ್ನೋದು ಒಂದು ಟಾಪಿಕ್. ಅದ್ರ ಬಗ್ಗೆ ನೀವು 10 ಜನಕ್ಕೆ ನೀವು ತಿಳಿಸ್ಬೇಕು ಅಂತ ನೀವು ಅನ್ಕೊಂಡ್ರೆ ಈ ರೀತಿಯಾಗಿ ಟ್ವಿಟ್ಟರ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಅದರ ಬಗ್ಗೆ ಒಂದು ಪ್ರಬಂಧನ ಬರಿಬಹುದು, ಅದನ್ನ ನೀವು ಪಬ್ಲಿಷ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನ ಮೈಕ್ರೋ ಬ್ಲಾಗಿಂಗ್ ಅಂಡ್ ಸೋಷಿಯಲ್ ನೆಟ್ವರ್ಕಿಂಗ್ ಸರ್ವಿಸ್ ಅಂತ ಕರಿತೀವಿ. ಯಾಕೆಂದ್ರೆ ಇದ್ರೊಳಗೆ ನೀವು ನಿಮ್ಮ ಇಂಟ್ರೆಸ್ಟಿನ ಯಾವ್ದಾದ್ರು ಬ್ಲಾಗ್ ನ ಬರೆದು ಅದನ್ನ ಪಬ್ಲಿಷ್ ಮಾಡ್ಬೋದು. ಈ ರೀತಿಯಾಗಿ ನೀವು ಜನಗಳ ಜೊತೆ ಕನೆಕ್ಟ್ ಆಗ್ಬೋದು. ಸೊ ಇದನ್ನ ನಾವು ಟ್ವೀಟ್ಸ್ ಅಂತ ಕರಿತೀವಿ, ಟ್ವೀಟ್ಸ್ ಅಂತ. ಸೊ ನೀವು ನೋಡಿರ್ಬೋದು, ಈ ದೊಡ್ಡ ದೊಡ್ಡ ವ್ಯಕ್ತಿಗಳು, ತುಂಬಾ ಫೇಮಸ್ ಆಗಿರೋ ವ್ಯಕ್ತಿಗಳು ಟ್ವೀಟ್ಸ್ ನ ಮಾಡ್ತಾ ಇರ್ತಾರೆ. ಸೊ ಆ ಟ್ವೀಟ್ಸ್ ನ ಫಾಲೋ ಮಾಡಕ್ಕೆ ಬಹಳಷ್ಟು ಜನ ಇದ್ದಾರೆ. ಸೊ ಇದು ಪ್ರೈಮರಿಲಿ ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್ಗುವೆ ಇದಕ್ಕೂ ನನ್ನನ್ನ ಕೇಳಿದ್ರೆ ನೀವು ವ್ಯತ್ಯಾಸ ಏನು ಅಂತ, ಫೇಸ್ಬುಕ್, ಇನ್ಸ್ಟಾಗ್ರಾಮು ನಮ್ಮ ಪರ್ಸನಲ್ ನೆಟ್ವರ್ಕ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಆದ್ರೆ ಟ್ವಿಟ್ಟರ್ ಏನಿದೆ ಇದು ಪಬ್ಲಿಕ್ ಗೆ ಹೇಳುವಂತ ಮೆಸೇಜಸ್ ಏನಿದೆ, ಪ್ರಿಪರೇಷನ್ ಫಾರ್ ಎಕ್ಸಾಮಿನೇಷನ್ ಅಥವಾ ಹೌ ಟು ಗೆಟ್ ಇನ್ ಟು ಕಾಲೇಜ್, ಈ ರೀತಿಯಾದ ಜನರಲ್ ಇನ್ಫಾರ್ಮೇಶನ್ ನನ್ನ ಸುತ್ತಮುತ್ತ ನನ್ನ ಜನಗಳಿಗೆ ಮಾತ್ರ ನಾನು ತಿಳಿಸ್ಬೇಕು ಅಂತ ಇಲ್ದೇ ಇರೋ ಪಬ್ಲಿಕ್ ಆಗಿರುವಂತ ಮೆಸೇಜ್ ನ ಹಾಕಕ್ಕೆ ಟ್ವಿಟರ್ಸ್ ನ ಯೂಸ್ ಮಾಡ್ತಾರೆ. ಸೊ ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಬಹಳಷ್ಟು ಟ್ವೀಟ್ಸ್ ಮಾಡ್ತಾ ಇರ್ತಾರೆ, ಅದನ್ನ ಜನಗಳು ಫಾಲೋ ಮಾಡ್ತಿರ್ತಾರೆ. ಅದಕ್ಕೆ ಪ್ರೈಮರಿಯಾಗಿ ಯೂಸ್ ಮಾಡೋದು ಟ್ವಿಟರ್. Registered users can post, like and retweet tweets. ಸೊ ನಾವು ಟ್ವಿಟರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ನಾವು ಪೋಸ್ಟ್ ನ ಹಾಕ್ಬೋದು, ಲೈಕ್ ಮಾಡ್ಬೋದು, ರೀಟ್ವೀಟ್ ಅಥವಾ ಒಬ್ಬರು ಬರ್ದಿರೋದ್ರ ಮೇಲೆ ನಾವು ಕಾಮೆಂಟ್ ಕೂಡ ಹಾಕ್ಬೋದು. ಹೌಎವರ್, ಆದ್ರೆ ಅನ್ರೆಜಿಸ್ಟರ್ಡ್ ಯೂಸರ್ಸ್ ಹ್ಯಾವ್ ದ ಅಬಿಲಿಟಿ ಟು ಓನ್ಲಿ ರೀಡ್ ಟ್ವೀಟ್ಸ್ ದಟ್ ಆರ್ ಪಬ್ಲಿಕ್ಲಿ ಅವೈಲಬಲ್. ಆದ್ರೆ ರಿಜಿಸ್ಟರ್ ಆಗಿಲ್ದಿರೋರು ಬೇರೆಯವ್ರು ಮಾಡಿರುವಂತ ಟ್ವೀಟ್ಗಳನ್ನ ಓದಬಹುದು. ಅದು ಪಬ್ಲಿಕ್ಲಿ ಅವೈಲಬಲ್, ಪಬ್ಲಿಕ್ ಅಂತ ಮಾಡಿರುವಂತ ಟ್ವೀಟ್ಗಳನ್ನ ಓದಬಹುದು. ಟ್ವೀಟ್ಸ್ were originally restricted to 140 characters, but the limit has doubled to 280 in November 2017. ಮೊದಲು ಇದು 140 ಕ್ಯಾರೆಕ್ಟರ್ಸ್ಗೆ ಲಿಮಿಟ್ ಮಾಡಿದ್ರು. 2017 ಅಲ್ಲಿ 280 ಕ್ಯಾರೆಕ್ಟರ್ಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಯಾಕೆ ಅಂದ್ರೆ ಇದು ಮೈಕ್ರೋ ಬ್ಲಾಗಿಂಗ್ ಸೈಟ್ ಆದ್ರಿಂದ ನಿಮ್ಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್, ನಿಮ್ಮ ಹತ್ರ ಇರುವಂತ ಇನ್ಫಾರ್ಮೇಶನ್ ನ ಬೇರೆಯವ್ರಿಗೆ ಶೇರ್ ಮಾಡುವಂತ ಪ್ಲಾಟ್ಫಾರ್ಮ್ ಆದ್ರಿಂದ ಇಲ್ಲಿ ಕ್ಯಾರೆಕ್ಟರ್ಸ್ಗೆ ಲಿಮಿಟ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೇನೆ ಮುಂದಿನದು ಪಿಂಟರೆಸ್ಟ್. ಪಿಂಟರೆಸ್ಟ್ ಅಂದ್ರೆ ಇದೊಂದು ಸೋಷಿಯಲ್ ಮೀಡಿಯಾ ಆಪ್. ಇದರಲ್ಲಿ ಮೇನ್ ಏನು ಅಂತ ತಿಳ್ಕೊಳ್ಳೋಣ. ಪಿಂಟರೆಸ್ಟ್ ಇಸ್ ಅನ್ ಇಮೇಜ್ ಶೇರಿಂಗ್ ಅಂಡ್ ಸೋಷಿಯಲ್ ಮೀಡಿಯಾ ಸರ್ವಿಸ್ ಡಿಸೈನ್ ಟು ಎನೇಬಲ್ ಸೇವಿಂಗ್ ಅಂಡ್ ಡಿಸ್ಕವರಿ ಆಫ್ ಇನ್ಫಾರ್ಮೇಶನ್ ಆನ್ ದ ಇಂಟರ್ನೆಟ್ ಯೂಸಿಂಗ್ ಇಮೇಜಸ್. ಸೊ ಇದು ಬೇಸಿಕಲಿ ಇಮೇಜ್ ಮತ್ತೆ ಇಮೇಜ್ ಮುಖಾಂತರ ಉಪಯೋಗಿಸುವಂತ ಒಂದು ಆಪ್. ಇದರಲ್ಲಿ ಏನು ಇದರ ಪ್ರೈಮರಿ ಇಂಟೆನ್ಷನ್ ಏನು ಅಂದ್ರೆ ಡಿಸ್ಕವರಿ ಆಫ್ ಇನ್ಫಾರ್ಮೇಶನ್, ಸ್ಪೆಸಿಫಿಕಲಿ ಐಡಿಯಾಸ್. ಯಾರಿಗಾದ್ರೂ ಇಮೇಜ್ ಇಟ್ಕೊಂಡು ಏನಾದ್ರೂ ಒಂದು ಐಡಿಯಾನ ಪಬ್ಲಿಷ್ ಮಾಡ್ಬೇಕಿದ್ರೆ, ಸೊ ಇವಾಗ ನೀವು ಒಂದು ಹೊಸದಾಗಿರುವಂತ ಒಂದು ಏನ್ ಹೇಳೋಣ, ಯಾವ್ದಾದ್ರು ಒಂದು ಫ್ಯಾಷನ್ ಡಿಸೈನ್, ಒಂದು ಡ್ರೆಸ್ ಡಿಸೈನ್ ಮಾಡಿದೀರಾ, ನೀವು ಪಿಂಟರೆಸ್ಟ್ ಹೋಗ್ಬಿಟ್ಟು ಆ
ಡ್ರೆಸ್ದು ಡಿಸೈನ್ ನ ಪಬ್ಲಿಷ್ ಮಾಡಿ ಅದರಿಂದ ನೀವು ಅರ್ನ್ ಮಾಡ್ಕೋಬಹುದು. ನೀವೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ತರ ಓಪನ್ ಮಾಡ್ಕೋಬಹುದು. ಹಾಗೇನೆ ಹೊಸದಾಗಿ ಯಾವ್ದಾದ್ರು ಬಟ್ಟೆ ಹೊಸ ತರದ ಬಟ್ಟೆ ಪ್ರಿಂಟ್ ಇರ್ಬೋದು, ಆ ರೀತಿಯಾಗಿರುವಂತ ಎಲ್ಲಾ ಇಮೇಜ್ಗಳನ್ನ ಪಬ್ಲಿಷ್ ಮಾಡಿ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋಂತ ಜನಗಳು ಬಹಳಷ್ಟಿದ್ದಾರೆ. So and on the smaller scale, animated GIFs, videos in the form of pinboards. So ಈ ರೀತಿಯಾಗಿ ಅನಿಮೇಟೆಡ್ ಇದು ಜಿಫ್ಸ್ ಆಮೇಲೆ ವಿಡಿಯೋಗಳು ಇವನ್ನೆಲ್ಲ ಹಾಕಿ ಒಂದು ಸ್ಮಾಲ್ ಐಡಿಯಾ ಜನರೇಟ್ ಮಾಡಿ ಅಲ್ಲಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡುವ ತನಕ ಇದು ಹೆಲ್ಪ್ಫುಲ್ ಆಗುತ್ತೆ. ಅದರಿಂದ ಪಿಂಟರೆಸ್ಟ್ ಇಸ್ ಅ ವೆರಿ ಡಿಫರೆಂಟ್ ಆಪ್. ಸೊ ನಾನು ನಿಮಗೆ ಹೇಳಕ್ ಮರ್ತು ಹೋಯ್ತು, ಈ ಪಕ್ಕದಲ್ಲಿರುವಂತ ಚಿಹ್ನೆನ ಗಮನಿಸಿ. ಇದೆಲ್ಲ ಆಯಾ ಆಪಿನ ಏನೋ ಲೋಗೋ ಆಗಿರುತ್ತೆ, ಅಥವಾ ಈ ಆಪ್ ಈ ರೀತಿಯಾಗಿ ಕಾಣಿಸುತ್ತೆ ನಿಮ್ ಫೋನಲ್ಲಿ. ನಾನು ಮತ್ತೆ ಒಂದ್ಸತಿ ಹಿಂದಕ್ಕೆ ಹೋಗಿ ತೋರಿಸ್ತೀನಿ. ಟ್ವಿಟ್ಟರ್ ಈ ರೀತಿಯಾಗಿ ಆಪ್ ಹೀಗ್ ಕಾಣುತ್ತೆ. ಇದು ಆ ಟ್ವಿಟ್ಟರ್ದು ಲೋಗೋ ನೋಡಿ. ಇನ್ಸ್ಟಾಗ್ರಾಮ್ದು ಈ ರೀತಿಯಾಗಿದೆ, ಹಾಗೆ ವಾಟ್ಸ್ಆಪ್ದು ಈ ರೀತಿಯಾಗಿದೆ, ಫೇಸ್ಬುಕ್ದು ನೋಡಿ ಈ ರೀತಿಯಾಗಿದೆ. ಸೊ ಇದನ್ನ ಯಾಕೆ ನಾವು ಕೊಟ್ಟಿದೀವಿ ಅಂದ್ರೆ ನೀವು ಇದನ್ನ ನೋಡಿ ನೀವು ತಕ್ಷಣ ಕಂಡು ಹಿಡೀಲಿ ಅಂತ ನಾವು ಈ ರೀತಿಯಾಗಿ ಪಕ್ಕದಲ್ಲಿ ಕೊಟ್ಟಿದ್ದೀವಿ. ಲಿಂಕ್ಡ್ ಇನ್. ಈಗ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಆಪ್ ನ ಲಿಂಕ್ಡ್ ಇನ್. So LinkedIn is a business and employment oriented online service that operates via websites and mobile apps. So ಈ LinkedIn ಅಂದ್ರೇನು? ಇದನ್ನ ಬೇಸಿಕಲಿ ಬಿಸ್ನೆಸ್ಗೆ ಅಥವಾ ಎಂಪ್ಲಾಯಿ ಓರಿಯೆಂಟೆಡ್ ಆನ್ಲೈನ್ ಸರ್ವಿಸ್. ಸೊ ಈಗ ಎಂಪ್ಲಾಯ್ಮೆಂಟ್ಗೆ ಈ ಕೆಲಸಗಳಿಗೆ ನಾವು ಉಪಯೋಗಿಸೋದು ಲಿಂಕ್ಡ್ ಇನ್. ಸೊ ನೀವು ಎಲ್ಲಾರು ಇನ್ನು ಓದಿ ಮುಂದಕ್ಕೆ ನೀವು ಕೆಲ್ಸಗಳನ್ನ ಅಪ್ಲೈ ಮಾಡ್ಬೇಕಾದ್ರೆ ಮೊದಲನೇ ಕೆಲಸ ನೀವು ಲಿಂಕ್ಡ್ ಇನ್ ನಲ್ಲಿ ನಿಮ್ದು ಒಂದು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ಬಹಳಷ್ಟು ಕಂಪನಿಯವರು ಲಿಂಕ್ಡ್ ಇನ್ ಹೋಗ್ಬಿಟ್ಟು ನಿಮ್ಮ ಡೀಟೇಲ್ ನ ನೋಡ್ತಾರೆ. ಯಾವ ಕಾಲೇಜಲ್ಲಿ ಓದಿದ್ದು, ಏನು ಎಷ್ಟು ಪರ್ಸೆಂಟೇಜ್ ಬಂತು, ಏನ್ ಎಕ್ಸ್ಪೀರಿಯನ್ಸ್ ಇದೆ, ಈ ರೀತಿಯಾದ ಎಲ್ಲಾ ಇನ್ಫಾರ್ಮೇಶನ್, ಯಾವುದು ಕರಿಯರ್ ಅಥವಾ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಡೀಟೇಲ್ಸ್ ನ ಲಿಂಕ್ಡ್ ಇನ್ ನಲ್ಲಿ ನೋಡ್ಬೋದು. ಹಾಗೇನೆ ನಾವು ಇಂಡಿವಿಜುವಲ್ಸ್ ಕಂಪನಿ ಡೀಟೇಲ್ಸ್ ಗಳು, ಬೇರೆ ಬೇರೆ ಕಂಪನಿ ಡೀಟೇಲ್ಸ್ ಗಳು ಅಲ್ಲೇ ಇರುತ್ತೆ. ಸೊ ಹೀಗಾಗಿ ಇದು ಒಂದು ಪ್ರೊಫೆಷನಲ್ ನೆಟ್ವರ್ಕ್ ಅಥವಾ ಎಂಪ್ಲಾಯ್ಮೆಂಟ್ ಓರಿಯೆಂಟೆಡ್ ನೆಟ್ವರ್ಕ್. ಸೊ ಇಲ್ಲಿ ಏನಕ್ಕೆ ಉಪಯೋಗಿಸ್ತೀವಿ ಅಂದ್ರೆ ನಮ್ಮ ಪ್ರೊಫೈಲ್ ಅಥವಾ CV, ಕರಿಕ್ಯುಲಮ್ ವೈಟೇಜ್, CV ನ ಪಬ್ಲಿಷ್ ಮಾಡೋದಕ್ಕೆ ಇದಕ್ಕೋಸ್ಕರ ನಾವು ಲಿಂಕ್ಡ್ ಇನ್ ನ ಉಪಯೋಗಿಸ್ತೀವಿ. ಪ್ಲಾಟ್ಫಾರ್ಮ್ ಇಸ್ ಪ್ರೈಮರ್ಲಿ ಯೂಸ್ಡ್ ಫಾರ್ ಪ್ರೊಫೆಷನಲ್ ನೆಟ್ವರ್ಕಿಂಗ್ ಅಂಡ್ ಕೆರಿಯರ್ ಡೆವಲಪ್ಮೆಂಟ್. ಇದನ್ನ ಬೇಸಿಕ್ ಆಗಿ ನಾವು ಏನಕ್ಕೆ ಉಪಯೋಗಿಸ್ತೀವಿ? ಪ್ರೊಫೆಷನಲ್ ನೆಟ್ವರ್ಕ್ ಅಂದ್ರೆ ನಾನು ಈಗಾಗ್ಲೇ ಹೇಳ್ದೆ, ಏನಂದ್ರೆ ನಾವು ಯಾವ್ದೋ ಒಂದು ಕಂಪನಿಲಿ ಕೆಲಸ ಮಾಡುವಂತ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಅಥವಾ ನಾನು ಅವರ ಕಂಪನಿ ಬಗ್ಗೆ ಜಾಸ್ತಿ ತಿಳ್ಕೋಬೇಕು. ಈ ರೀತಿಯಾದ ಎಲ್ಲಾ ಇನ್ಫಾರ್ಮೇಶನ್ಗೆ ನಾವು ಉಪಯೋಗಿಸೋದು ಲಿಂಕ್ಡ್ ಇನ್. ಅಂಡ್ ಕೆರಿಯರ್ ಡೆವಲಪ್ಮೆಂಟ್, ನಮ್ಮ ಕೆರಿಯರ್ ಅಂದ್ರೆ ನಮ್ಮ ಮುಂದಿನ ಏನ್ ಹೇಳ್ತೀವಿ, ನಾವು ಕೆಲಸ ಮಾಡುವಂತ ಒಂದು ಎನ್ವೈರನ್ಮೆಂಟ್, ಮತ್ತೆ ನಾವು ಕೆರಿಯರ್ ನ ಡೆವಲಪ್ ಮಾಡೋದಕ್ಕೆ ಇದನ್ನ ಉಪಯೋಗಿಸ್ತೀವಿ. allows job seekers to post their CVs and employers to post jobs. ಇಲ್ಲಿ ನಾವು ನಮ್ಮ CV ಅಥವಾ ಪ್ರೊಫೈಲ್ ಅಥವಾ ಕರಿಕ್ಯುಲಮ್ ವೈಟೆ, CV ಅಂದ್ರೆ ಕರಿಕ್ಯುಲಮ್ ವೈಟೆ, ಇದನ್ನ ನಾವು ಪಬ್ಲಿಷ್ ಮಾಡ್ಬೋದು. ಅಂದ್ರೆ ನಾವು ಏನ್ ಕಲ್ತಿದೀವಿ, ನಾವು ಎಷ್ಟು ಪರ್ಸೆಂಟೇಜ್ ತಗೊಂಡಿದೀವಿ, ಏನೇನ್ ಎಕ್ಸ್ಪೀರಿಯನ್ಸ್, ಈ ರೀತಿಯಾದದೆಲ್ಲ ನಾವು ಅಲ್ಲಿ ಪಬ್ಲಿಷ್ ಮಾಡ್ಬೋದು. ಎಂಪ್ಲಾಯರ್ಸ್, ಯಾರ್ಯಾರು ಕಂಪನಿಯವರು ಬಂದು ಅವರ
ಜಾಬ್ ಪೋಸ್ಟ್ ಎಲ್ಲೆಲ್ಲಿ ಪೋಸ್ಟಿಂಗ್ಸ್ ಇದೆ ಅನ್ನೋದನ್ನು ಅವರು ಇಲ್ಲಿ ಪಬ್ಲಿಷ್ ಮಾಡ್ತಾರೆ. ಹಾಗಾಗಿ ಇದು ಒಂದು ಎಂಪ್ಲಾಯ್ಮೆಂಟ್ ಅಥವಾ ಪ್ರೊಫೆಷನಲ್ ನೆಟ್ವರ್ಕ್. ಅದರ ಲೋಗೋ ಈ ರೀತಿಯಾಗಿದೆ. ಫೀಚರ್ಸ್ ಅವೈಲಬಲ್ ಆನ್ ಸೋಷಿಯಲ್ ಮೀಡಿಯಾ. ಸೊ ಇವೆಲ್ಲ ತಿಳ್ಕೊಂಡ್ವಿ ನಾವು. ಆದ್ರೆ ಇದ್ರಲ್ಲಿ ಇರುವಂತಹ ಫೀಚರ್ಸ್ ಅಥವಾ ಇದ್ರಲ್ಲಿ ಇರುವಂತಹ ಸೌಲಭ್ಯಗಳೇನು? ಈಸಿ ಟು ಕನೆಕ್ಟ್. ನಾವು ಕನೆಕ್ಟ್ ಆಗಕ್ಕೆ ತುಂಬಾ ಸುಲಭವಾಗಿ ಕನೆಕ್ಟ್ ಆಗ್ಬೋದು. ಇವಾಗ ಯಾರೋ ಒಬ್ರು ಯಾವ್ದೋ ದೇಶದ ಇನ್ನೊಂದು ಭಾಗದಲ್ಲಿ ಇದ್ದಾರೆ, ಡೆಲ್ಲಿಲೋ ಬಾಂಬೆಲೋ ಎಲ್ಲ ಇದ್ದಾರೆ. ನಾವು ಅವರ ಹೆಸರನ್ನ ನಾವು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿ ನಾವು ಕನೆಕ್ಟ್ ಆಗ್ಬೋದು, ತುಂಬಾ ಸುಲಭ. ಸೊ ನಮ್ಗೆ ಪ್ರೊಫೆಷನಲ್ ಅಥವಾ ನಮ್ಮ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆದ್ರೆ ನಾವು ಲಿಂಕ್ಡ್ ಇನ್ ಅಲ್ಲಿ ಹೋಗಿ ಕನೆಕ್ಟ್ ಆಗ್ತೀವಿ. ಆದ್ರೆ ಅವ್ರೇನಾದ್ರು ನಮ್ ನೆಂಟ್ರು ಆದ್ರೆ ನಾವು ಫೇಸ್ಬುಕ್ ಅಲ್ಲೂ ಆಗ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲೂ ಆಗ್ಬೋದು. ಅದೇ ರೀತಿ ಅವರು ಯಾವ್ದಾದ್ರು ಒಂದು ದೊಡ್ಡ ಸೆಲೆಬ್ರಿಟಿ ಆ ರೀತಿ ಆದ್ರೆ ನಾವು ಟ್ವಿಟ್ಟರ್ ಅಲ್ಲೂ ಅವ್ರನ್ನ ಹುಡುಕ್ಬೋದು. ಸೊ ಈಸಿ ಟು ಕನೆಕ್ಟ್. ನಾವ್ ಯಾರ ಜೊತೆ ಬೇಕಾದ್ರೂ ಕನೆಕ್ಟ್ ಆಗ್ಬೋದು. ಸಿಂಪಲ್ ಇಂಟರ್ಫೇಸ್. ನಾವು ಇದಕ್ಕೆ ಏನೂ ಅಡಿಷನಲ್ ಆಗಿ ಮಾಡ್ಬೇಕಾಗಿಲ್ಲ. ನಮ್ ಫೋನ್ ಅಲ್ಲಿ ಅಥವಾ ನಮ್ಮ ಹತ್ರ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಲ್ಲಿ ನಾವು ಇದನ್ನ ಉಪಯೋಗಿಸ್ಬೋದು. ಮೀಡಿಯಾ ಗ್ಯಾಲರೀಸ್. ಗ್ಯಾಲರಿ ಅಂದ್ರೆ ನಮ್ಮ ಫೋಟೋಗಳ ಕಲೆಕ್ಷನ್. ಮೀಡಿಯಾ ಗ್ಯಾಲರಿ ಅಂದ್ರೆ ನಾವು ಈ ತರ ಆಪ್ ಗಳಲ್ಲಿ ನಾವು ಗ್ಯಾಲರಿ ಅಥವಾ ನಮ್ಮ ಫೋಟೋ ಕಲೆಕ್ಷನ್, ವಿಡಿಯೋ ಕಲೆಕ್ಷನ್ ನ ಕೂಡ ಇಡಬಹುದು. ಅದನ್ನು ಶೇರ್ ಮಾಡಬಹುದು. ಫೋಟೋ ಆಲ್ಬಮ್ಸ್. ಸೊ ಫೋಟೋ ಆಲ್ಬಮ್ಗಳನ್ನ ಮಾಡಿ ಕೂಡ ಶೇರ್ ಮಾಡ್ಬೋದು. ಸೊ ನಾವು ಯಾವ್ಯಾವ ಆಪ್ ಅನ್ನ ಯಾವ್ದಕ್ಕೆ ಉಪಯೋಗಿಸ್ಬೇಕು ಅಂತ ಫಸ್ಟ್ ಅರ್ಥ ಮಾಡ್ಕೊಂಡು ನಾವು ಇದನ್ನ ಉಪಯೋಗಿಸ್ಬೇಕು. ಕಮ್ಯುನಿಟೀಸ್. ನಾನು ಆಗ್ಲೇ ಹೇಳ್ದೆ, ಕಮ್ಯುನಿಟಿ ಅಂದ್ರೆ ನಮ್ಮ ಒಂದೇ ತರ ಇಂಟ್ರೆಸ್ಟಿನ ಜನನ್ನ ನಾವು ಕನೆಕ್ಟ್ ಮಾಡ್ಕೋಬಹುದು. ಅದು ಒಂದು ಕಮ್ಯುನಿಟಿ. ಕಾನ್ವರ್ಸೇಷನ್ಸ್. ಸೊ ಒಬ್ರಿಗೊಬ್ರು ಮಾತಾಡಕ್ಕೆ ಹೆಲ್ಪ್ಫುಲ್. ಟ್ಯಾಗ್ಸ್. ಟ್ಯಾಗ್ಸ್ ಅಂದ್ರೆ ನಾನು ಈಗಾಗ್ಲೇ ಹೇಳ್ದೆ, ಹ್ಯಾಶ್ ಟ್ಯಾಗ್ ಅಂತ ಹಾಕ್ಬಿಟ್ಟು, ಈಗ ಹ್ಯಾಶ್ ಹಾಕ್ಬಿಟ್ಟು ನೀವು PUC ಅಡ್ಮಿಷನ್ ಅಂತ ಹಾಕಿದ್ರೆ PUC ಅಡ್ಮಿಷನ್ಗೆ ರಿಲೇಟೆಡ್ ಟಾಪಿಕ್ಸ್ ಎಲ್ಲ ಬರುತ್ತೆ. ಸೊ ಅದನ್ನ ಟ್ಯಾಗ್ಸ್ ಅಂತ ಕರಿತೀವಿ. ಆಕ್ಟಿವಿಟಿ ರೆಕಾರ್ಡ್ಸ್. ಕೆಲವೊಂದ್ಸತಿ ನಾವು ಒಂದ್ ವರ್ಷದ ಕೆಳಗೆ ಏನಾದ್ರು ಫೋಟೋ ತೆಗ್ದಿದ್ವಿ ಅಥವಾ ಏನೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿದ್ವಿ, ಅದೆಲ್ಲ ಅಲ್ಲಿ ಆಕ್ಟಿವಿಟಿಗಳು ರೆಕಾರ್ಡ್ ಆಗಿರುತ್ತೆ. ಇಮೇಲ್ ಅಲರ್ಟ್ಗಳು ಬರುತ್ತೆ ಎಷ್ಟೋ ಆಪ್ ಗಳಲ್ಲಿ. ರಿಯಲ್ ಟೈಮ್ ಅಪ್ಡೇಟ್ಸ್. ಸೊ ಏನಾದ್ರು ಚೇಂಜಸ್ ಆದ್ರೆ ಈ ಸಾಫ್ಟ್ವೇರ್ ಅಲ್ಲಿ ನಾವೇನು ಚೇಂಜ್ ಮಾಡ್ಬೇಕಾಗಿಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಫ್ರೀ ವೆಬ್ ಫೆಸಿಲಿಟಿ. ಕೆಲವೊಂದ್ರಲ್ಲಿ ವೆಬ್ ಫೆಸಿಲಿಟಿ ಕೂಡ ಫ್ರೀ ಆಗಿದೆ. ಇನ್ಸ್ಟೆಂಟ್ ಮೆಸೇಜ್, ಚಾಟ್. ಸೊ ನಾವ್ ಈಗಾಗ್ಲೇ ನಾವು ಮಾತಾಡ್ದಂಗೆ ವಾಟ್ಸ್ಆಪ್ ಅಂತದ್ರಲ್ಲಿ ಇನ್ಸ್ಟೆಂಟ್ ಮೆಸೇಜು, ಈವನ್ ಫೇಸ್ಬುಕ್ ಅಲ್ಲೂ ಇನ್ಸ್ಟೆಂಟ್ ಮೆಸೇಜ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಇನ್ಸ್ಟೆಂಟ್ ಮೆಸೇಜ್ ಇದೆ. ಎಲ್ಲಾದ್ರಲ್ಲೂ ಅದರದ್ರದ್ದೇ ಇನ್ಸ್ಟೆಂಟ್ ಮೆಸೇಜ್ ಇದೆ, ಡೈರೆಕ್ಟ್ ಮೆಸೇಜ್. ಸೊ ಯಾರಿಗಾರು ಇಂಡಿವಿಜುವಲ್ ನಾವು ಮಾತಾಡ್ಬೇಕು ಅಂದ್ರೆ ಆ ಆಪ್ಷನ್ ಕೂಡ ಎಲ್ಲಾದ್ರಲ್ಲೂ ಇದೆ. ಮೆರಿಟ್ಸ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಇದ್ರೊಳಗೆ ಏನೇನು ಉಪಯೋಗಗಳಿದೆ ಅಂತ ತಿಳ್ಕೊಳ್ಳೋಣ. ಈಸಿಯರ್ ಟು ಕನೆಕ್ಟ್ ಆಗಕ್ಕೆ ಬಹಳ ಈಸಿ. ಮೇಕ್ ನ್ಯೂ ಕನೆಕ್ಷನ್ಸ್. ಸೊ ನಮ್ಗೆ ನಮ್ಮ ಇಂಟ್ರೆಸ್ಟ್ ಇರುವಂತ ಜನಗಳನ್ನ ಹುಡುಕಿ ನಾವು ಹೊಸ ಕನೆಕ್ಷನ್ಸ್ ಮಾಡ್ಕೋಬಹುದು. ಬಿಸ್ನೆಸ್ ಪ್ರಮೋಷನ್ಸ್. ಸೊ ನಾವು ಮೊದ್ಲಿನ ತರ ಮನೆಗೆ ಹೋಗಿ ಪಾಂಪ್ಲೆಟ್ ಹಂಚು ಈ ರೀತಿಯಾದ ಜಂಜಾಟಗಳಿಲ್ಲ. ಇಲ್ಲಿ ಎಷ್ಟೋ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ, ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಜನ ಅವರ ಬಿಸ್ನೆಸ್ ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಬಹಳ ಹೆಲ್ಪ್ಫುಲ್ ಆಗಿದೆ. ಸ್ಪ್ರೆಡ್ ಇನ್ಫಾರ್ಮೇಶನ್ ವೆರಿ ಫಾಸ್ಟ್. ನಾವೇನು ಮಾತಾಡಂಗೆ ಇಲ್ಲ, ಇಂಟರ್ನೆಟ್ ಅಲ್ಲಿ ಆಗೋದ್ರಿಂದ ಇದು ಹಾಕಿದ ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಪಂಚದ ಇನ್ನೊಂದು ತುದಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಆಲ್ಸೋ ಹೆಲ್ಪ್ಸ್ ಇನ್ ಇನ್ವೆಸ್ಟಿಗೇಷನ್ಸ್. ಏನಾದ್ರು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ, ಏನಾದ್ರು ಹೊಸದನ್ನ ತಿಳ್ಕೋಬೇಕಾದ್ರೆ, ಈಗ ನಿಮ್ಗೆ ಯಾವ ಕಾಲೇಜ್ ಚೆನ್ನಾಗಿದೆ ಆ ರೀತಿಯಾದ ಇನ್ಫಾರ್ಮೇಶನ್ ಬೇಕು, ಯಾವ ಕಂಪನಿ ಚೆನ್ನಾಗಿದೆ ಈ ರೀತಿಯಾದ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೂ ಅದಕ್ಕೆ ಬೇಕಾಗಿರುವಂತ ಆಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇದೆ. ಡಿಮೆರಿಟ್ಸ್ ಆಫ್ ಸೋಷಿಯಲ್ ಮೀಡಿಯಾ. ಬಹಳ ಕೇರ್ಫುಲ್ ಆಗಿ ಇದನ್ನ ತಿಳ್ಕೊಳ್ಳಿ. ಇದರಲ್ಲಿ ಇರುವಂತಹ ತೊಂದರೆಗಳೇನು? ಸೈಬರ್ ಬುಲ್ಲಿಯಿಂಗ್. ಈ ಬುಲ್ಲಿಯಿಂಗ್ ಅನ್ನೋ ಒಂದು ವರ್ಡು ನೀವು ತಿಳ್ಕೊಳ್ಳೇಬೇಕು. ಬುಲ್ಲಿಯಿಂಗ್ ಅಂದ್ರೆ, ಬುಲ್ ಅಂದ್ರೆ ಗೂಳಿ, ಬುಲ್ಲಿಯಿಂಗ್ ಅಂದ್ರೇನು? ಗೂಳಿ ತರ ತಿವಿಯೋದು. ಸೊ ಈಗ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಒಂದು ಹೊಸ ಹುಡುಗ ಅಥವಾ ಹುಡುಗಿ ಬಂದ್ರೆ ರ್ಯಾಗಿಂಗ್ ಅಂತ ಹೇಳ್ತಾರೆ.
ಅದೇ ರೀತಿ ಬುಲ್ಲಿಂಗ್ ಅದು ರ್ಯಾಗಿಂಗ್ ದೇ ಅರ್ಥ. ಬುಲ್ಲಿಂಗ್ ಅಂದ್ರೆ ರ್ಯಾಗಿಂಗ್ ಅಂತಾನೆ ಅರ್ಥ. ಒಂದು ವ್ಯಕ್ತಿನ ಟಾರ್ಗೆಟ್ ಮಾಡಿ ಗೂಳಿ ತರ ಗುಮ್ಮದು ಅಂತ ಅರ್ಥ. ಸೊ ಸೈಬರ್ ಬುಲ್ಲಿಂಗ್, ಸೈಬರ್ ಅಂದ್ರೆ ಈ ಇಂಟರ್ನೆಟ್ ಮುಖಾಂತರ ಆಗುವಂತಹ ಈ ಅಟ್ಯಾಕ್. ಸೊ ಸೈಬರ್ ಬುಲ್ಲಿಂಗ್ ಅಂದ್ರೆ ಇಂಟರ್ನೆಟ್ ಅಲ್ಲಿ ಆಗುವಂತ ಅಟ್ಯಾಕ್ ಅಂತ ಅನ್ಕೊಳ್ಳಿ, ಆಯ್ತಾ. ಇದು ಬಹಳಷ್ಟು ಆಗ್ತಾ ಇದೆ ಇವಾಗ. ಇದ್ರ ಬಗ್ಗೆ ನಾವು ಬಹಳ ಜೋಪಾನವಾಗಿರ್ಬೇಕು. ಈಗ ಒಂದ್ ವರ್ಷ 2 ವರ್ಷದ ಕೆಳಗೆ ಬಹಳಷ್ಟು ಜನಕ್ಕೆ ಫೋನ್ ಕಾಲ್ಗಳು ಬರೋದು, ಬಂದ್ಬಿಟ್ಟು ನೀವು ಏನೋ ಎಷ್ಟೋ ದುಡ್ಡನ್ನ ಪಿನ್ ಕೊಡಿ, ನಿಮ್ಮ ಯಾವ್ದೋ ಫೋನ್ ಇದಲ್ಲ ಕಾರ್ಡ್ ಇದ್ದು ಪಿನ್ ಕೊಡಿ, ಈ ರೀತಿಯಾಗೆಲ್ಲ ತಗೊಂಡು ಟ್ರಾನ್ಸ್ಫರ್ಗಳಾಗೋಗಿದೆ, ದುಡ್ಡು ಅಕೌಂಟ್ ಇಂದ ಟ್ರಾನ್ಸ್ಫರ್ ಆಗಿದೆ. ಅಥವಾ ನಿಮ್ಗೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ನಾನು ಬೇರೆಯವ್ರಿಗೆ ಯಾರಿಗೋ ಹೇಳ್ತೀನಿ ಅಂದ್ಬಿಟ್ಟು ದುಡ್ಡು ಕೊಡಿ ಅಂತ ಮಾಡಿರೋದು, ಈ ರೀತಿಯಾಗೆಲ್ಲ ಆಗಿದೆ. ಸೊ ಈ ಸೋಷಿಯಲ್ ಮೀಡಿಯಾದಿಂದ ಬಹಳಷ್ಟು ಜೋಪಾನವಾಗಿ ಉಪಯೋಗಿಸ್ಬೇಕು. ರೆಡ್ಯೂಸಸ್ ರಿಯಲ್ ಲೈಫ್ ಇಂಟರಾಕ್ಷನ್ಸ್, ಇದಂತೂ ಬಹಳನೇ ನಿಜ. ಸೊ ಮುಂಚಿನ ಕಾಲದಲ್ಲಿ ನಾವು ಎದುರು ಕೂತ್ಕೊಂಡು ಮಾತಾಡ್ತಿದ್ವಿ, ಈಗ ಪಕ್ಕದಲ್ಲಿರೋರ ಹತ್ರನು ಚಾಟ್ ಮಾಡ್ತಾ ಇರ್ತೀವಿ. ಸೊ ರಿಯಲ್ ಲೈಫ್ ಇಂಟರಾಕ್ಷನ್ಸ್, ಮನುಷ್ಯನ ಜೊತೆ ಮಾತಾಡೋದು ಕಮ್ಮಿ ಆಗ್ತಾ ಇದೆ. ಅಡಿಕ್ಷನ್, ಇದು ಒಂದು ಅಡಿಕ್ಷನ್ ಅಥವಾ ಇದು ಒಂದು ಹುಚ್ಚು, ಇದನ್ನ ಬಿಡಲ್ಲ ನಾವು, ಅಂಟ್ಕೊಂಡ್ಬಿಡ್ತೀವಿ. ಮಿಸ್ಲೀಡಿಂಗ್ ಆರ್ ಫಾಲ್ಸ್ ಇನ್ಫಾರ್ಮೇಶನ್, ಎಷ್ಟೋ ಇನ್ಫಾರ್ಮೇಶನ್ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಫಾಲ್ಸ್ ಆಗಿರುತ್ತೆ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಂಟ್ರೋಲ್ ಇಲ್ಲ. ಅನ್ಲೆಸ್ ಏನಾದ್ರೂ ದೇಶದ ಬಗ್ಗೆ ಆ ರೀತಿ ಕೆಲವೊಂದು ಟಾಪಿಕ್ ಬಗ್ಗೆ ಕೆಲವೊಂದು ಫಿಲ್ಟರ್ಗಳಿದೆ. ಇಲ್ಲದೆ ಹೋದ್ರೆ ಇದು ಪ್ರತಿಯೊಂದು ವಿಡಿಯೋನ ದೇಶದ ಪ್ರಪಂಚದ ಮೂಲೆಗಳಲ್ಲಿ ಜನಗಳು ಅಪ್ಲೋಡ್ ಮಾಡುವ ವಿಡಿಯೋಗಳು, ಫೋಟೋಗಳು ಯಾರೂ ಕೂತ್ಕೊಂಡು ಚೆಕ್ ಮಾಡಕ್ ಆಗೋದು ಇಲ್ಲ. ಹಾಗಾಗಿ ಬಹಳಷ್ಟು ತಪ್ಪು ಇನ್ಫಾರ್ಮೇಶನ್ಗಳು ಬರುವಂತ ಚಾನ್ಸಸ್ ಇದೆ. ಹಾಗಾಗಿ ಎಲ್ಲಾನು ನೀವು ನಂಬಬೇಡಿ. ಸೊ ನನಗೆ ತಿಳಿದಿರೋ ಹಾಗೆ ಬಹಳಷ್ಟು ರಾಂಗ್ ಇನ್ಫಾರ್ಮೇಶನ್ಗಳು ಫ್ಲೋ ಆಗುತ್ತೆ. ಮಿಸ್ಯೂಸ್ ಆಫ್ ಇನ್ಫಾರ್ಮೇಶನ್, ಇಲ್ಲಿ ನಾವು ಹಾಕಿರುವಂತ ಇನ್ಫಾರ್ಮೇಶನ್ ನ ಮಿಸ್ಯೂಸ್, ದುರ್ಬಳಕೆ ಕೂಡ ಮಾಡ್ಕೋತಾರೆ. ಈ ಕೆಲವೊಬ್ರು ನಮ್ಮ ಹೆಸರು, ನಮ್ದು ಎಲ್ಲ ಫೋಟೋ ಎಲ್ಲ ತಗೊಂಡು ಅವರೇ ಒಂದು ನಮ್ ತರಾನೇ ಒಂದು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೊಂಡು ನಮ್ ಫ್ರೆಂಡ್ಸ್ ಹತ್ರ ಮಾತಾಡಿರುವಂತಹ ಏನೋ ಸ್ಕ್ಯಾಮ್ಗಳು ಕೂಡ ಆಗಿದೆ. ಇದೆಲ್ಲ ಮಿಸ್ಯೂಸ್ ಆಫ್ ಇನ್ಫಾರ್ಮೇಶನ್. ಹಾಗಾಗಿ ನಾವು ಬಹಳಷ್ಟು ಜೋಪಾನವಾಗಿರ್ಬೇಕು. ಫೇಕ್ ನ್ಯೂಸ್, ಸೊ ತಪ್ಪು ನ್ಯೂಸ್ಗಳನ್ನೆಲ್ಲ ಕೊಡೋದು, ಈ ರೀತಿ ಎಲ್ಲ ತುಂಬಾನೇ ಮಿಸ್ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಜೋಪಾನವಾಗಿರ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಥಿಂಗ್ಸ್ ಟು ಬಿ ಕೇರ್ಫುಲ್ ಅಬೌಟ್, ನಾವ್ ಇದನ್ನೆಲ್ಲ ಉಪಯೋಗಿಸ್ಬೇಕಾದ್ರೆ ನಾವು ಏನೇನು ಕೇರ್ನ ತಗೋಬೇಕು, ನಾವು ಯಾವ ರೀತಿ ಉಪಯೋಗಿಸ್ಬೇಕಾದ್ರೆ ಏನನ್ ಮಾಡಬಾರದು ಅಥವಾ ಏನನ್ ಮಾಡ್ಬೇಕು ಅನ್ನೋದನ್ನ ಒಂಚೂರು ತಿಳ್ಕೊಳ್ಳೋಣ. ಬಿ ಕಾಶಿಯಸ್ ಆಫ್ ಶೇರಿಂಗ್ ಟೂ ಮಚ್, ನಮ್ಮ ಬಗ್ಗೆ ನಾವು ತುಂಬಾ ಇನ್ಫಾರ್ಮೇಶನ್ ನ ಶೇರ್ ಮಾಡಕ್ಕೆ ಹೋಗ್ಬೇಡಿ. ನಾವು ಕೆಲವೊಂದು ಇನ್ಸಿಡೆಂಟ್ ಅಲ್ಲಿ ಕೇಳಿದೀವಿ, ಯಾರೋ ಒಬ್ರು ತಾವು ಊರಿಗೆ ಹೋಗಿದ್ದು, ಎಷ್ಟೊತ್ತಿಗೆ ಹೋಗಿದ್ದು, ಯಾವತ್ ಬರೋದು, ಈ ರೀತಿಯಾದ ಇನ್ಫಾರ್ಮೇಶನ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಕಳ್ಳರು ಬಂದು ಅವ್ರ ಮನೆಯನ್ನ ಕದ್ದುಕೊಂಡು ಹೋಗಿರುವಂತ ಕೇಸ್ಗಳು ಬಹಳಷ್ಟಿದೆ. ಹಾಗಾಗಿ ನೀವು ಎಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಬೇಡಿ. ಏನು ಬೇಕು ಅಷ್ಟು ಮಾತ್ರ ಶೇರ್ ಮಾಡಿ. ಅಡ್ಜಸ್ಟ್ ಪ್ರೈವಸಿ ಸೆಟ್ಟಿಂಗ್, ಸೊ ನಮ್ಮ ಫೋನ್ ಅಲ್ಲಿ ಇರುವಂತ ಪ್ರೈವಸಿ ಸೆಟ್ಟಿಂಗ್ ಅಥವಾ ನಮ್ಮ ಪ್ರೊಫೈಲ್ ಅಲ್ಲಿ ಪ್ರೈವಸಿ ಸೆಟ್ಟಿಂಗ್ ನ ಕರೆಕ್ಟ್ ಆಗಿ ಸೆಟ್ ಮಾಡಿ. ಯಾಕೆಂದ್ರೆ ನಮ್ಮ ಡೇಟಾ ಎಲ್ರಿಗೂ ತಲುಪುತ್ತೆ. ವೆರಿಫೈ ಹೂ ಯು ಆರ್ ಕನೆಕ್ಟಿಂಗ್ ವಿತ್, ನಾವ್ ಯಾರ ಜೊತೆ ಕನೆಕ್ಟ್ ಆಗ್ತಾ ಇದ್ದೀವಿ ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿ. ಯಾರ್ದೋ ಜೊತೆ ಕನೆಕ್ಟ್ ಮಾಡಿ ಅವ್ರ ಇನ್ನೇನೋ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಿದಾಗ ನೀವು ಸಿಕ್ಕಾಕೋತೀರಾ.
ಕೀಪ್ ಕಂಟ್ರೋಲ್ ಆಫ್ ಕಮೆಂಟ್ಸ್, ಬಿ ಅವೇರ್ ಆಫ್ ಇಂಪರ್ಸನೇಟರ್ಸ್. ಸೊ ಬಹಳ ಮುಖ್ಯ, ಯಾರೋ ಏನೋ ಒಂದು ಹಾಕಿದ್ರೆ ನೀವು ಕಮೆಂಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಹಾಕಿ. ಇಂಪರ್ಸನೇಟರ್ಸ್ ನಾವು ಹಾಕಿರೋದನ್ನ ಇನ್ನೊಂದ್ ರೀತಿಯಾಗಿ ಈಗ ನಾವೇನೋ ತಿಳ್ಕೊಂಡ್ ಹಾಕಿರ್ತೀವಿ, ಅವರು ಅವ್ರು ಇನ್ನೇನೋ ತಿಳ್ಕೊಳ್ಳೋದು, ಈ ರೀತಿಯಾಗಿ ಅರ್ಥಗಳು ಬದಲಾಗುತ್ತೆ. ಯಾಕೆಂದ್ರೆ ನಾವು ಹಾಕಿರೋ ಕಮೆಂಟ್ ನ ಅವರು ಓದ್ತಾರೆ. ಸೊ ಒಬ್ರೊಬ್ರಿಗೆ ಒಂದೊಂದ್ ರೀತಿ ಅರ್ಥ ಆಗ್ಬೋದು. ಸೊ ಹಾಗಾಗಿ ನಾವು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದು ವಾಸಿ. ಸುಮ್ನೆ ಬಾಯಿಗೆ ಬಂದಿದ್ನೆಲ್ಲ ಕಮೆಂಟ್ ಮಾಡೋದು ತಪ್ಪು. ಡೋಂಟ್ ಶೇರ್ ಪರ್ಸನಲ್ ಡೀಟೇಲ್ಸ್, ನಮ್ಮ ಪರ್ಸನಲ್ ಡೀಟೇಲ್ಸ್ ನ ಶೇರ್ ಮಾಡಬೇಡಿ. ಚೆಕ್ಔಟ್ ಯುವರ್ ಓನ್ ಅಕೌಂಟ್ ಆಸ್ ಅ ಥರ್ಡ್ ಪರ್ಸನ್. ಒಂದು ಒಳ್ಳೆ ಅಭ್ಯಾಸ, ನೀವು ನಿಮ್ಮ ಅಕೌಂಟು ಹೇಗೆ ಕಾಣುತ್ತೆ ಅಂತ ಮೂರನೆಯವರು ಅಥವಾ ನಮ್ಮ ಹತ್ರ ಬೇರೆಯವರು ಪ್ರೊಫೈಲ್ ಇಂದ ಚೆಕ್ ಮಾಡಿ ನೋಡಿ. ನೋ ಎಂಪ್ಲಾಯರ್ ಬೌಂಡರೀಸ್ ಆರ್ ಅಕ್ಸೆಪ್ಟಬಲ್ ಯೂಸ್ ಪಾಲಿಸೀಸ್. ಈಗ ಮುಂದೆ ನೀವು ಕೆಲಸಕ್ಕೆ ಸೇರಿದಾಗ ಕಂಪನಿಗಳಲ್ಲಿ ಕೆಲವೊಂದು ಪಾಲಿಸೀಸ್ ಇರುತ್ತೆ, ಇಂತಿಂತದ್ನ ನೀವು ಎಲ್ಲೂ ಶೇರ್ ಮಾಡಬಾರ್ದು ಅಂತ. ಅದನ್ನೆಲ್ಲ ಮೊದಲೇ ತಿಳ್ಕೊಂಡು ನಿಮ್ಗೆ ಏನು ಮಾಡೋದಕ್ಕೆ ಅಲೋ ಮಾಡ್ತಾರೆ ಅಂಥದನ್ನ ಮಾತ್ರ ಮಾಡಿ. ಈ ಕಂಪನಿಯಲ್ಲಿರುವಂತ ಕೆಲವು ಸೀಕ್ರೆಟ್ಸು ಅಥವಾ ನಿಮ್ಮ ಕಂಪನಿಯಲ್ಲಿರುವಂತ ಕೆಲವೊಂದು ಇನ್ಫಾರ್ಮೇಶನ್, ಇದನ್ನೆಲ್ಲ ನಾವು ಶೇರ್ ಮಾಡೋಷ್ಟಿರಲ್ಲ. ಸೊ ಅದನ್ನೆಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡು ಮಾಡಿ. ಸಿಕ್ಕಿದ್ದನ್ನೆಲ್ಲ ಪಬ್ಲಿಷ್ ಮಾಡ್ಕೋಬೇಡಿ. ಕಂಟ್ರೋಲ್ ವಾಟ್ ಇನ್ಫಾರ್ಮೇಶನ್ ಇಸ್ ಶೇರ್ಡ್ ವಿತ್ ಔಟ್ಸೈಡ್ ಸೋರ್ಸಸ್. ಎಲ್ಲಾನು ಶೇರ್ ಮಾಡುವ ಅವಶ್ಯಕತೆ ಇಲ್ಲ. ಇನ್ನೊಂದು ಎಕ್ಸಾಂಪಲ್, ಇತ್ತೀಚಿನ ದಿನಗಳಲ್ಲಿ ಕಂಪನಿಯವರೆಲ್ಲ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಬಗ್ಗೆ ಒಂದು ಸತಿ ಚೆಕ್ ಮಾಡ್ತಿದ್ದಾರೆ. ಸೊ ನಾವ್ ಯಾರು ಅಂತ ತಿಳ್ಕೊಳಕ್ಕೆ ನಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನ ಹೋಗಿ ನೋಡ್ತಾರೆ. ನಾವೇನಾದ್ರೂ ಬೇರೆ ಬೇರೆ ರೀತಿಯಾದ ಕೆಟ್ಟ ಕೆಲಸದಲ್ಲಿ ಆ ರೀತಿ ಎಲ್ಲ ಇನ್ವಾಲ್ವ್ ಆಗಿದ್ದೀರಾ ಅಂತ ಒಂದು ಚೆಕ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಬ್ಯಾಕ್ ಗ್ರೌಂಡ್ ಸ್ಕ್ರೀನಿಂಗ್ ಅಂತ ಹೇಳ್ತಾರೆ. ಸೊ ನಮ್ಮ ಬಗ್ಗೆ ನಮ್ಮ ಹಿಂದೆನೆ ಈ ಎಲ್ಲಾ ಮಾಧ್ಯಮದಲ್ಲಿ ಹೋಗಿ ನೋಡಿ ತಗೋತಾ ಇದ್ದಾರೆ. ಯಾಕೆಂದ್ರೆ ನಾಳೆ ನಿಮ್ಮನ್ನ ಕೆಲ್ಸಕ್ಕೆ ತಗೊಂಡ್ಮೇಲೆ ನೀವ್ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಆ ಕಂಪನಿಯವ್ರಿಗೆ ಕೆಟ್ಟ ಹೆಸರು. ಸೊ ಹಾಗಾಗಿ ನೀವು ಏನ್ ಇನ್ಫಾರ್ಮೇಶನ್ ಶೇರ್ ಮಾಡ್ತೀರಾ ಬಹಳ ಜೋಪಾನವಾಗಿರ್ಬೇಕು. ಏನೇನನ್ನೋ ಶೇರ್ ಮಾಡೋದು ಒಳ್ಳೇದಲ್ಲ. ಬಿ ಕೇರ್ಫುಲ್ ಆಫ್ ಓವರ್ ಫ್ರೆಂಡಿಂಗ್. ಯಾರ ಹತ್ರ ತುಂಬಾ ಫ್ರೆಂಡ್ಲಿ ಆಗಿರೋದು ಇಂಥ ಕೆಲ್ಸಗಳು ಮಾಡಬೇಡಿ. ಸೊ ಬಹಳಷ್ಟು ಇನ್ಸಿಡೆಂಟ್ಸ್ ಆಗಿದೆ ಅವರು ಮಿಸ್ಯೂಸ್ ಮಾಡ್ಕೊಂಡಿರೋದು. ವಾಟ್ ಗೋಸ್ ಆನ್ಲೈನ್ ಸ್ಟೇಸ್ ಆನ್ಲೈನ್. ಸೊ ನೀವು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತ ಡೇಟಾ ಅಲ್ಲಿ ಶಾಶ್ವತವಾಗಿರುತ್ತೆ. ಒಂದು ಕ್ಲೌಡ್ ಅಲ್ಲಿ ಅದು ಸೇವ್ ಆಗಿರುತ್ತೆ, ನೀವು ಮತ್ತೆ ಹೋಗಿ ಅದನ್ನ ಅಳಿಸಕ್ ಆಗೋಲ್ಲ. ಸೊ ಹಾಗಾಗಿ ನೀವು ಏನನ್ನ ಆನ್ಲೈನ್ ಹಾಕ್ತಾ ಇದ್ದೀರಾ ಬಹಳ ಯೋಚನೆ ಮಾಡಿ ಹಾಕಿ. ಬಾಯಿಗೆ ಬಂದಿದ್ನೆಲ್ಲ ಹಾಕಕ್ ಹೋಗ್ಬೇಡಿ. ನೋ ಹೌ ಟು ಬ್ಲಾಕ್ ಅನ್ಫ್ರೆಂಡ್ಲಿ ಫಾಲೋವರ್ಸ್. ಸೊ ನಮ್ಗೆ ಬೇಡದೆ ಇರುವಂತಹ ಫ್ರೆಂಡ್ಸ್ಗಳನ್ನ ನಾವು ಬ್ಲಾಕ್ ಮಾಡೋದು ತಿಳ್ಕೋಬೇಕು, ಮತ್ತೆ ಬ್ಲಾಕ್ ಮಾಡ್ಬೇಕು. ನಾನು ಈಗಾಗ್ಲೇ ಹೇಳ್ದಂಗೆ ಯಾರೋ ಏನೋ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿ ಅವ್ರ ಬಗ್ಗೆ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಿದ್ರೆ, ನೀವು ಅವ್ರಿಗೆ ಕನೆಕ್ಟ್ ಆಗಿದ್ರೆ ಪೊಲೀಸು ನಿಮ್ಮನೆ ಬಾಗ್ಲಿಗೂ ಬರ್ತಾರೆ. ನಿಮ್ಗೆ ಗೊತ್ತಿದ್ಯೋ ಗೊತ್ತಿಲ್ವೋ, ಆದರೆ ಪೊಲೀಸರಿಗೆ ನೀವು ಅವ್ರ ಜೊತೆ ಫ್ರೆಂಡ್ ಆಗಿದ್ದೀರಾ ಅನ್ನೋ ಒಂದು ಇನ್ಫಾರ್ಮೇಶನ್ ಇಂದ ನಿಮ್ಮನೆ ಬಾಗ್ಲಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅನ್ಫ್ರೆಂಡ್ಲಿ ಫಾಲೋವರ್ಸ್ ನ ಬ್ಲಾಕ್ ಮಾಡಿ, ನೀವು ಬೇಡದೆ ಇರೋರ್ನ ಬ್ಲಾಕ್ ಮಾಡಿ. ಕೀಪ್ ಪಾಸ್ವರ್ಡ್ ಸ್ಟ್ರಾಂಗ್. ನಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾದ ಪಾಸ್ವರ್ಡ್ ನ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಯಾಕೆಂದ್ರೆ ಯಾರಿಗಾರ ಸುಲಭವಾಗಿ ಸಿಕ್ಕಿದ್ರೆ ನಿಮ್ಮ ಪ್ರೊಫೈಲ್ ತಗೊಂಡು ನಿಮ್ಮ ಬಗ್ಗೆ ಏನು ಡೇಟಾ ಬೇಕಾದ್ರೂ ಪಬ್ಲಿಷ್